ನಾಡಿನೆಲ್ಲೆಡೆ ದೀಪದ ಹಬ್ಬದ ಸಂಭ್ರಮ, ಸುಖ ಸಮೃದ್ಧಿಗಾಗಿ ಲಕ್ಷ್ಮಿ ಆರಾಧನೆ. ಉಜಿರೆಯಲ್ಲಿ ಜಿಲ್ಲಾ ಮಟ್ಟದ ಹ್ಯಾಂಡ್ಬಾಲ್ ಟೂರ್ನಿ, ಕ್ರೀಡಾಭಿರುಚಿ ಬೆಳೆಸಿಕೊಳ್ಳಲು ಬಾಲಭಾಸ್ಕರ್ ಕರೆ. ಉಜಿರೆಯಲ್ಲಿ ದಾಮೋದರ ಮಂಡೆಚ್ಚ ಸಂಸ್ಮರಣೆ, ವಿದೂಷಿ ಲೀಲಾ ಶ್ರೀಧರ್ ಅವರವರಿಗೆ ಪ್ರಶಸ್ತಿಯ ಗರಿ. ದೇಶಾದ್ಯಂತ ಮಕ್ಕಳ ದಿನದ ಆಚರಣೆ, ಚಾಚಾ ನೆಹರು ನೆನಪಿನಲ್ಲಿ ನಾಡಿನ ಜನತೆ. ನಮ್ಮೂರ ವಾರ್ತೆಗೆ ಸ್ವಾಗತ. ನಾನು ಪುಲೋಮಾ. ವಾರ್ತೆಗಳ ವಿವರ. ಅಂದು ಊರಿನೆಲ್ಲೆಡೆ ದೀಪಗಳದೇ ಸಾಮ್ರಾಜ್ಯ, ಮನೆ ಮನಗಳಲ್ಲಿ ಸಂಭ್ರಮವೋ ಸಂಭ್ರಮ. ಅಡುಗೆ ಮನೆಯಲ್ಲಂತೂ ವಿವಿಧ ಭಕ್ಷ್ಯಗಳ ಘಮ, ದೇವರ ಮನೆಯಲ್ಲಿ ಘಂಟಾಘೋಷ, ಅಂಗಳದಲ್ಲಿ ಪಟಾಕಿ ಹೂಬಾಣಗಳ ಸದ್ದು. ಇದು ಈ ಬಾರಿಯ ದೀಪಾವಳಿಯ ಹೈಲೈಟ್ಸ್. ದೀಪಾವಳಿಯೇ ಹಾಗೆ. ಈ ಹಬ್ಬ ಬಂತೆಂದ್ರೆ ಮನೆ ಮಂದಿಗೆಲ್ಲ ಸಂಭ್ರಮವೋ ಸಂಭ್ರಮ, ಹಣತೆಗಳಿಗೆಲ್ಲ ಹೊಸ ಹುರುಪು. ಬಾನತ್ರದಲ್ಲಿ ಆಕಾಶ ಬುಟ್ಟಿಗಳ ಬೆಳಕು, ಮಕ್ಕಳ ಕೈಯಲ್ಲಿ ನಕ್ಷತ್ರ ಕಟ್ಟಿಗಳ ಝಲಕ್. ನರಕ ಚತುರ್ದಶಿಯಂದು ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆಯುಟ್ಟಾಗಲೇ ಹಬ್ಬಕ್ಕೆ ಕಳೆ ಬರೋದು. ಇನ್ನು ಅಡುಗೆ ಮನೆಯಲ್ಲಿ ತಯಾರಾಗೋ ವಿವಿಧ ಬಗೆಯ ತಿನಿಸುಗಳನ್ನು ನೆನಪಿಸಿಕೊಂಡ್ರೆ ಎಂಥವರ ಬಾಯಲ್ಲೂ ನೀರೂರಲೇಬೇಕು. ದೀಪಾವಳಿಯಲ್ಲಿ ಗೋವುಗಳಿಗೂ ವಿಶೇಷ ಆತಿಥ್ಯ. ಅಂದು ದನಕರುಗಳನ್ನೆಲ್ಲ ಸ್ನಾನ ಮಾಡಿಸಿ ಸಿಂಗರಿಸಿ ಅವುಗಳಿಗೆ ಪೂಜೆ ಮಾಡಿ ಸಿಹಿ ತಿನ್ನಿಸಲಾಗುತ್ತದೆ. ದೀಪಾವಳಿಯ ಕಾಲದಲ್ಲಿ ವಾಮನನಿಂದ ಪಾತಾಳಕ್ಕೆ ತಳ್ಳಿಸಿಕೊಂಡ ಬಲಿ ಚಕ್ರವರ್ತಿ ತನ್ನ ಪ್ರಜೆಗಳನ್ನ ನೋಡಲು ಬರುತ್ತಾನೆಂಬ ನಂಬಿಕೆ ಹಳ್ಳಿಗಳಲ್ಲಿ ಪ್ರಚಲಿತ. ಹಾಗಾಗಿ ಇಲ್ಲಿನ ಗದ್ದೆಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಲಿಯನ್ನು ಕರೆಯುವ ವಿಶೇಷ ಸಂಪ್ರದಾಯ ಇಂದಿಗೂ ಜೀವಂತ. ದೀಪಾವಳಿ ಅಂದ್ರೆ ಲಕ್ಷ್ಮಿಯ ಹಬ್ಬ. ಹಾಗಾಗಿ ವ್ಯಾಪಾರಸ್ಥರಿಗೂ ದೀಪಾವಳಿ ಮೇಲೆ ವಿಶೇಷ ಪ್ರೀತಿ. ಅಂಗಡಿಯನ್ನ ಸಿಂಗರಿಸಿ ಲಕ್ಷ್ಮೀ ಪೂಜೆ ನೆರವೇರಿಸಿ ಪಟಾಕಿ ಸಿಡಿಸೋ ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋದೇ ಚಂದ. 3 ದಿನಗಳ ಈ ಹಬ್ಬ ಮುಗಿದ ಮೇಲೂ ಕಾಡುವಷ್ಟು ಸಂಭ್ರಮ ಉಳಿಸಿ ಹೋಗಿದೆ. ಎಲ್ಲರಲ್ಲೂ ಉತ್ಸಾಹದ ಚಿಲುಮೆ ಚಿಮ್ಮಿಸಿದೆ. ಈ ದೀಪದ ಹಬ್ಬ ತಂದಿದ್ದ ಸಂಭ್ರಮ ಸಂತಸ ಜಗದಗಲ ಹರಡಲಿ, ಅಜ್ಞಾನದ ಕತ್ತಲು ಹೊಡೆದೊಡಿಸಲಿ ಎಂಬ ಆಶಯದೊಂದಿಗೆ ಪ್ರಸಾದ್ ಹೆಗ್ಡೆ ಜೊತೆ ದಯಾನಂದ್, ನಮ್ಮೂರ ವಾರ್ತೆ. ಇತ್ತೀಚೆಗೆ ಉಜಿರೆ ಎಸ್ಡಿಎಂ ಕಾಲೇಜಿನ ರತ್ನವರ್ಮ ಹೆಗ್ಡೆ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಹ್ಯಾಂಡ್ಬಾಲ್ ಟೂರ್ನಿ ನಡೆಯಿತು. ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಬಿ ಗಣೇಶ್ ನಾಯಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಎಸ್ಡಿಎಂ ಸ್ಪೋರ್ಟ್ಸ್ ಕ್ಲಬ್ ಕಾರ್ಯದರ್ಶಿ ಬಾಲಭಾಸ್ಕರ್ ಟೂರ್ನಿಯನ್ನು ಉದ್ಘಾಟಿಸಿದರು. ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ ದೈಹಿಕ ಶಿಕ್ಷಕ ಸಂದೇಶ್ ಪೂಂಜಾ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಬಾಲಭಾಸ್ಕರ್, ಕ್ರೀಡೆ ಯಾರೊಬ್ಬರ ಒತ್ತಾಯಕ್ಕೆ ಬರಬಾರದು, ಸ್ವಂತ ಪ್ರಯತ್ನದಿಂದ ಬರಬೇಕು ಎಂದರು. ಸಾಮಾನ್ಯವಾಗಿ ಇತ್ತೀಚಿನ ದಿವಸಗಳಲ್ಲಿ ಕ್ರೀಡೆಯ ಬಗ್ಗೆ ಒಲವು ಬಹಳಷ್ಟು ಕಡಿಮೆ ಆಗುವಂತಹ ಒಂದು ಸಂದರ್ಭ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನೀವೆಲ್ಲ ನಿಮ್ಮ ಸ್ವಂತ ಇಚ್ಛೆಯಿಂದ ಅಥವಾ ಶಾಲೆಯ ಅಥವಾ ಶಾಲೆಯ ನಿರ್ದೇಶಕ ಪ್ರೇರಣೆಯಿಂದ ಬಂದಿರಬಹುದು, ಅಂತೂ ಇವತ್ತು ಇಲ್ಲಿ ಬಂದು ಈ ಒಂದು ಆಟಕ್ಕೆ ನೀವು ಮೆರಗನ್ನು ಕೊಡ್ತಿದ್ದೀರಿ ಹೇಳುವಂಥದ್ದು ಬಹಳ ಸಂತೋಷ. ಇತ್ತೀಚೆಗೆ ಉಜಿರೆ ರಾಮಕೃಷ್ಣ ಸಭಾಮಂಟಪದಲ್ಲಿ ದಾಮೋದರ ಮಂಡೆಚ್ಚ ಸಂಸ್ಮರಣಾ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು.
ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರಾದ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಜನಾರ್ದನ ಸ್ವಾಮಿ ದೇವಳದ ಅನುವಂಶೀಯ ಆಡಳಿತ ಮುಕ್ತೇಸರ ವಿಜಯರಾಘವ ಪಡ್ವೆಟ್ನಾಯ ಹಾಗೂ ಮೂಡಬಿದ್ರೆಯ ಮಹಾವೀರ ಕಾಲೇಜಿನ ಉಪನ್ಯಾಸಕ ಪ್ರೊಫೆಸರ್ ಮೋಹನ್ ಕಲ್ಲುರಾಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಇದೇ ವೇಳೆ ಸಂಗೀತ ವಿದೂಷಿ ಲೀಲಾ ಶ್ರೀಧರ್ ರಾವ್ ಅವರಿಗೆ ಮಂಡೆಚ್ಚ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಂತರ ಲೀಲಾ ಅವರು ತಮ್ಮ ಕಂಠಸಿರಿಯ ಮೂಲಕ ನೆರೆದವರನ್ನ ರಂಜಿಸಿದರು. ಇತ್ತೀಚೆಗೆ ಉಜಿರೆ ಎಸ್ಡಿಎಂ ಡಿಪ್ಲೊಮಾ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಘಟಕದ ಉದ್ಘಾಟನಾ ಸಮಾರಂಭ ನಡೆಯಿತು. ಎಸ್ಡಿಎಂ ಡಿಎಡ್ ಕಾಲೇಜಿನ ಪ್ರಾಧ್ಯಾಪಕ ಮಂಜು ಆರ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಎಸ್ಡಿಎಂ ಡಿಪ್ಲೊಮಾ ಕಾಲೇಜಿನ ಪ್ರಾಚಾರ್ಯ ಕೆಆರ್ ಪ್ರಸಾದ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಎಸ್ಡಿಎಂ ಎನ್ಎಸ್ಎಸ್ ಕಾರ್ಯದರ್ಶಿ ರಾಜೇಶ್ ಕೆಗೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಮಂಜು ಕೆಆರ್, ವಿದ್ಯಾರ್ಥಿಗಳು ಸಂಘಟನಾ ಕಾರ್ಯದಲ್ಲಿ ಹೆಚ್ಚು ತೊಡಗಿಕೊಳ್ಳಬೇಕು ಎಂದರು. ಬಹುಶಃ ಈ ರಾಷ್ಟ್ರೀಯ ಸೇವಾ ಯೋಜನೆ ಎಂಬುದು ಒಂದು ವಿಶಿಷ್ಟವಾದಂಥ ಸಂತಸವನ್ನು ಅನುಭವವನ್ನು ನೀಡುವುದರ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸುವಲ್ಲಿ ಸುಂದರವಾದ ವೇದಿಕೆಯನ್ನು ಒದಗಿಸಿಕೊಡುವಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷವಾದಂಥ ಮಹತ್ತರವಾದಂಥ ಪಾತ್ರವನ್ನು ದಿನನಿತ್ಯದ ನಮ್ಮ ಕಾಲೇಜು ಅವಧಿಯಲ್ಲಿ ಸಮಾಜದ ಅವಧಿಯಲ್ಲಿ ನಮಗೆ ಸಹಾಯವನ್ನು ಮಾಡ್ತಾ ಬಂದಿದೆ. ಇತ್ತೀಚೆಗೆ ಉಜಿರೆ ಎಸ್ಡಿಎಂ ಕಾಲೇಜಿನಲ್ಲಿ ಸಂಸ್ಕೃತ ಪಿಎಚ್ಡಿ ಪೂರ್ವ ತರಬೇತಿ ಕಾರ್ಯಕ್ರಮ ನಡೆಯಿತು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಬಿ ಯಶವರ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಎಸ್ಡಿಎಂ ಸಂಶೋಧನಾ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಶಿವರಾಮ್ ಹೊಳ್ಳ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಮಹಾಬಲಭಟ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. 4 ತಿಂಗಳ ಕಾಲ ಈ ತರಬೇತಿ ಪ್ರತಿ ಶನಿವಾರ ಮತ್ತು ಭಾನುವಾರ ನಡೆಯಲಿದ್ದು ಸಂಸ್ಕೃತ ಸಂಶೋಧನಾ ಅಧ್ಯಯನ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಈ ತರಬೇತಿ ನಡೆಯಲಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಾಚಾರ್ಯ ಡಾಕ್ಟರ್ ಬಿ ಯಶವರ್ಮ, ಸಂಸ್ಕೃತದಿಂದ ಸಂಸ್ಕೃತಿಯನ್ನು ತಿಳಿದುಕೊಳ್ಳುವುದು ಸುಲಭ ಎಂದರು. ಸಂಸ್ಕೃತದಲ್ಲಿ ಏನೆಲ್ಲ ಜ್ಞಾನ ಇದೆ ಅದು ಮತ್ತೆ ಮರು ರಿಸರ್ಚ್ ಮಾಡುವ ಹಾಗೆ ಮತ್ತೊಮ್ಮೆ ಅದನ್ನು ಹುಡುಕುವ ಹಾಗೆ ಮತ್ತೆ ಸಮಾಜಕ್ಕೆ ಅದನ್ನು ಕೊಡುವ ಹಾಗೆ ಆಗಲಿ ಅಂತ ರೀತಿಯಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿ ಕೇವಲ ನವೆಂಬರ್ 14 ಎಂದರೆ ನೆನಪಾಗುವುದು ಮಕ್ಕಳ ದಿನಾಚರಣೆ. ಸಾಮಾನ್ಯವಾಗಿ ಮಕ್ಕಳಿಗಾಗಿ ಮೀಸಲಿಟ್ಟ ದಿನ ಎಂದು ಭಾವಿಸುವ ಆ ದಿನದ ಹಿಂದೆ ಭಾರತದ ನಾಯಕನೋರ್ವನ ಕಥೆಯಿದೆ. ಭಾರತದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಹುಟ್ಟಿದ ದಿನವನ್ನ ಮಕ್ಕಳ ದಿನವಾಗಿ ನಾವು ಆಚರಿಸುತ್ತಿದ್ದೇವೆ. ನವೆಂಬರ್ 14 ಮಕ್ಕಳ ದಿನ. ಇದು ಭಾರತದ ಪ್ರಥಮ ಪ್ರಧಾನಿ ನೆಹರೂರವರ ಜನ್ಮದಿನ. ತಮ್ಮ ಹುಟ್ಟಿದ ದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಿಸಿ ಎಂದಿದ್ದ ಜವಾಹರ್ಲಾಲ್ ನೆಹರೂರವರಿಗೆ ಮಕ್ಕಳ ಮೇಲೆ ಅದೆಷ್ಟೋ ಪ್ರೀತಿಯಿತ್ತು ಎನ್ನುವುದು ತೋರಿಸುತ್ತದೆ. ಮಕ್ಕಳ ಬಾಯಲ್ಲಿ ಬಾಯ್ತುಂಬಾ ಪ್ರೀತಿಯ ಚಾಚಾ ಆಗಿದ್ದ ಜವಾಹರ್ಲಾಲ್ ನೆಹರೂರವರು ಹುಟ್ಟಿದ್ದು ನವೆಂಬರ್ 14, 1889 ಅಲಹಾಬಾದ್ನಲ್ಲಿ. 2 ಬಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಅವರೊಬ್ಬ ದೂರದರ್ಶಿತ್ವವಿದ್ದ ನಾಯಕ. ನೆಹರು ಓದಿದ್ದೆಲ್ಲ ವಿದೇಶದಲ್ಲಾದರೂ ಗ್ರಾಮೀಣ ಭಾರತದೆಡೆಗಿದ್ದ ಅವರ ಕಾಳಜಿ ಅಪಾರ. ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಗೆ ಸಾಥ್ ನೀಡಿದ ನೆಹರು ಎಲ್ಲವನ್ನೂ ಕಳಕೊಂಡವರು. ಪ್ರಧಾನಿಯಾದ ಮೇಲೆ ಗ್ರಾಮೀಣ ಭಾರತಕ್ಕೆ ಮರು ರೂಪ ಕೊಡಲು ಅವರು ರೂಪಿಸಿದ ಪಂಚವಾರ್ಷಿಕ ಯೋಜನೆ ಇಂದಿಗೂ ಮರೆಯಲಾಗದ್ದು. ನೆಹರು ಒಬ್ಬ ಉತ್ತಮ ಲೇಖಕ.
ಅವರ ಡಿಸ್ಕವರಿ ಆಫ್ ಇಂಡಿಯಾ, ಲೆಟರ್ಸ್ ಫ್ರಮ್ ಫಾದರ್ಸ್ ಟು ಹಿಸ್ ಡಾಟರ್, ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಎಂದಿಗೂ ಮರೆಯಲಾಗದ ಪುಸ್ತಕ. ಲೆಟರ್ ಫ್ರಮ್ ಫಾದರ್ಸ್ ಟು ಹಿಸ್ ಡಾಟರ್ ಪುಸ್ತಕವನ್ನ ಅವರು ಇಂದಿರಾ ಗಾಂಧಿಗೆ 1928ರಲ್ಲಿ ಬರೆದ ಪತ್ರಗಳ ಸಂಗ್ರಹ. ಈ ಪುಸ್ತಕವನ್ನ ಪ್ರತಿಯೊಂದು ಮಗು ಓದಲೇಬೇಕಾದದ್ದು. ಮಕ್ಕಳ ಮೇಲಿನ ಪ್ರೀತಿಯಿಂದ ತನ್ನ ಹುಟ್ಟುಹಬ್ಬವನ್ನು ಮಕ್ಕಳ ದಿನ ಎಂದು ಆಚರಿಸಿದ ಈ ನಾಯಕನನ್ನ ಕೊಂಡಾಡೋಣ. ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ. ಇರ್ಷಾದ್ ಎಂ ಬೇಣೂರು, ನಮ್ಮೂರ ವಾರ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನೆಲ್ಲೆಡೆ ದೀಪದ ಹಬ್ಬದ ಸಂಭ್ರಮ, ಸುಖ ಸಮೃದ್ಧಿಗಾಗಿ ಲಕ್ಷ್ಮಿ ಆರಾಧನೆ. ಉಜಿರೆಯಲ್ಲಿ ಜಿಲ್ಲಾ ಮಟ್ಟದ ಹ್ಯಾಂಡ್ಬಾಲ್ ಟೂರ್ನಿ, ಕ್ರೀಡಾಭಿರುಚಿ ಬೆಳೆಸಿಕೊಳ್ಳಲು ಬಾಲಭಾಸ್ಕರ್ ಕರೆ. ಉಜಿರೆಯಲ್ಲಿ ದಾಮೋದರ ಮಂಡೆಚ್ಚ ಸಂಸ್ಮರಣೆ, ವಿದೂಷಿ ಲೀಲಾ ಶ್ರೀಧರ್ ರಾವ್ ಅವರಿಗೆ ಪ್ರಶಸ್ತಿಯ ಗರಿ. ದೇಶಾದ್ಯಂತ ಮಕ್ಕಳ ದಿನದ ಆಚರಣೆ, ಚಾಚಾ ನೆಹರು ನೆನಪಿನಲ್ಲಿ ನಾಡಿನ ಜನತೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.